ಏನ್ ಹೇಳಿದ್ರು SP ನೋಡ್ತಾ ಹೋಗೋಣ. ಸುಹಾಸ್ ಶೆಟ್ಟಿ ಹತ್ಯೆಯ ಅಸಲಿ ಕಾರಣವನ್ನ ಕಮಿಷನರ್ ಬಿಚ್ಚಿಟ್ಟಿದ್ದಾರೆ. ಪದೇ ಪದೇ ಅಪರಾಧ ಪ್ರಕರಣಗಳಲ್ಲಿ ಸುಹಾಸ್ ಭಾಗಿಯಾಗ್ತಾ ಇದ್ದ. ಪದೇ ಪದೇ ಸುಹಾಸ್ ಶೆಟ್ಟಿ ವಿರುದ್ಧ ರೌಡಿ ಶೀಟರ್ ಓಪನ್ ಆಗಿದ್ಯಾಕೆ? ಸುಹಾಸ್ ಸೇರದವರ ಸಹವಾಸವನ್ನ ಬೆಳೆಸ್ಕೊಂಡೋಗಿದ್ ಹೇಗೆ? ಫಾಜಿಲ್ ಕೊಲೆಗೂ ಸುಹಾಸ್ಗೂ ಏನ್ ಲಿಂಕು, ಏನ್ ಸಂಬಂಧ? ಕಮಿಷನರ್ ಬಿಚ್ಚಿಟ್ಟಿದ್ದಾರೆ. ಸುಹಾಸ್ ಬಗ್ಗೆ ಪೊಲೀಸ್ ಕಮಿಷನರ್ ಅನುಪಮ್ ಏನ್ ಕಾಮೆಂಟ್ ಮಾಡಿದ್ದಾರೆ? ಸುಹಾಸ್ ಶೆಟ್ಟಿ ಹತ್ಯೆಯ ಅಸಲಿ ಕಾರಣವನ್ನ ಕಮಿಷನರ್ ಬಿಚ್ಚಿಟ್ಟಿದ್ದಾರೆ. ಏನ್ ಹೇಳಿದ್ರು ಹಾಗಾದ್ರೆ? ಪದೇ ಪದೇ ಅಪರಾಧ ಪ್ರಕರಣಗಳಲ್ಲಿ ಸುಹಾಸ್ ಭಾಗಿಯಾಗ್ತಾ ಇದ್ದ. ಹಾಗಾದ್ರೆ ಯಾವ ರೀತಿಯ ಅಪರಾಧವು? ಕಮಿಷನರ್ ಅವರ ಕಾಮೆಂಟ್ ಏನು? ಏನೇನು ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ ಅನುಪಮ್ ಅವರು? ಒಂದೊಂದೇ ನೋಡ್ತಾ ಹೋಗೋಣ. ಬಿಜೆಪಿ ಆಯ್ತು, ಕಾಂಗ್ರೆಸ್ ಆಯ್ತು. ಹಾಗಾದ್ರೆ ಈಗ ಇಲಾಖೆಯನ್ನ ಗಮನಿಸೋಣ. ಮಂಗಳೂರಲ್ಲಿ ಕೊಲೆಯಾದಂತಹ ಸುಹಾಸ್ ಶೆಟ್ಟಿ ಒಬ್ಬ ರೌಡಿ ಶೀಟರ್. ಸುಹಾಸ್ ಶೆಟ್ಟಿ ಮೇಲೆ ಒಂದಲ್ಲ ಎರಡಲ್ಲ 5 ಪ್ರಕರಣ ಇತ್ತು. ಒಂದರಲ್ಲಿ ಶಿಕ್ಷೆಯನ್ನು ಅನುಭವಿಸಿದ್ರು, ಮತ್ತೊಂದು ಖುಲಾಸೆಯಾಗಿತ್ತು. ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಇದೆಲ್ಲದ್ರ ಬಗ್ಗೆ ಇಂಚಾಗಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಫಾಜಿಲ್ ಕೊಲೆ ಕೇಸ್ನಲ್ಲಿ ಈ ಕೊಲೆಯಾಗಿರುವ ಸುಹಾಸ್ ಶೆಟ್ಟಿ ಇದ್ದಾರಲ್ಲ, ಇವರು A1 ಆರೋಪಿ ಆಗಿದ್ರು. ಕಳೆದ ವರ್ಷ ಮಾರ್ಚ್ ನಲ್ಲಿ ರಿಲೀಸ್ ಆಗಿದ್ರು. ಅಂದ್ರೆ ಜೈಲಿನಿಂದ ಹೊರಗೆ ಬಂದಿದ್ರು, ರಿಲೀಸ್ ಅಲ್ಲ. 2022 ಜುಲೈ 26 ಫಾಜಿಲ್ ಕೊಲೆಯಾಗುತ್ತೆ. ಕಳೆದ ವರ್ಷ ಜಾಮೀನಿನ ಮೇಲೆ ಹೊರ ಬಂದಿದ್ರು ಸುಹಾಸ್. ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ಕಮಿಷನರ್ ಅವರ ಸ್ಟೇಟ್ಮೆಂಟ್ ಇದು. ದಾಳಿ ಆಗಬಹುದು ಅಂತ ಪೊಲೀಸರು ಎಚ್ಚರಿಕೆಯನ್ನ ಕೊಟ್ಟಿದ್ರು ಆತನಿಗೆ. ಅಂದ್ರೆ ಒಂದು ಕಿವಿ ಮಾತು ಹೇಳಿದ್ರು, ಎಚ್ಚರಿಕೆಯಿಂದ ಇರು, ಬಿ ಕೇರ್ಫುಲ್ ಅಂತ. ಸುಹಾಸ್ ಕರೆದು ಹುಷಾರಾಗಿರುವಂತೆ ಪೊಲೀಸರೇ ವಾರ್ನ್ ಮಾಡಿದ್ರಂತೆ. ವಾರ್ನ್ ಏನೋ ಮಾಡಿದ್ರು ಸರಿ, ತನ್ನ ಆತ್ಮರಕ್ಷಣೆಗೆ ಯಾವ ವೆಪನ್ ಅನ್ನು ಇಟ್ಕೊಳಕ್ ಬಿಟ್ಟೇ ಇರ್ಲಿಲ್ವಂತೆ ಸುಹಾಸ್ ಅವರಿಗೆ. ಇಂಟರ್ನಲ್ ಡೀಟೇಲ್ಸ್. ಮಂಗಳೂರಲ್ಲಿ ಕೊಲೆಯಾದ ಸುಹಾಸ್ ಶೆಟ್ಟಿ ಒಬ್ಬ ರೌಡಿ ಶೀಟರ್. ಈತನಿಗೆ ಈ ರೀತಿಯ ಜೀವ ಬೆದರಿಕೆ ಇದೆ ಅನ್ನುವಂಥದ್ದನ್ನ ಮೊದಲೇ ಸುಳಿವು ಕೊಟ್ಟಿದ್ವು ಅನ್ನುವಂಥದ್ದನ್ನ ಅಲ್ಲಿನ ಕಮಿಷನರ್ ಹೇಳ್ತಾ ಇದ್ದಾರೆ. ಓಕೆ, ಇದು ಕಮಿಷನರ್ ಅಂದ್ರೆ ಪೊಲೀಸ್ ಇಲಾಖೆಯ ವರ್ಷನ್. ನಾನು ಚರ್ಚೆಯನ್ನ ಮುಂದುವರಿಸ್ತಾ ಹೋಗ್ತೀನಿ. ದಯವಿಟ್ಟು ಕೂಗಾಡ್ಬಿಡಿ, ಒಬ್ಬೊಬ್ಬರೇ ಉತ್ತರವನ್ನ ಕೊಡಿ. ನನ್ನ ಪ್ರಶ್ನೆ ಇಷ್ಟೇ, ಕೊಲೆನೇ ಪ್ರತೀಕಾರ ಅಂದ್ಕೊಂಡು ಹೋಗ್ತಾ ಇದ್ದೀರಲ್ಲ ನೀವು ಇಲ್ಲಿ ತನಕ. ಮುಸ್ಲಿಂ ಬಾಂಧವರು ಅಂತಾನೆ ತಗೊಳ್ತೀನಿ ನಾನು, ಸುಮ್ಮನೆ ಬೇರೆ ಏನು ಪದವನ್ನ ಬಳಸಲ್ಲ. ಹರಾಮ್ ಅನ್ನುವಂಥದ್ದಕ್ಕೆ ಹಂದಿ ಮಾಂಸ ತಿನ್ನೋದು ಹರಾಮ್ ಅಂತ ಹೇಳಿ ಕಳಿಸ್ತೀರಿ ಪ್ರಾರ್ಥನಾ ಮಂದಿರಗಳಲ್ಲಿ. ಅದನ್ನ ಮನೇಲಿ ಹೇಳೋರು ಇದ್ದಾರೆ ಸರ್. ಹರಾಮ್ ಯಾವುದು? ನಿಮ್ಮ ಜೊತೆಗಿರೋರ್ನ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಬೇರೆದ್ರಲ್ಲಿ ಬ್ರದರ್ಹುಡ್ ಅಂತಿರಲ್ಲ, ಹಿಂದೂ ಧರ್ಮದವ್ರನ್ನ ಅಣ್ಣ ತಮ್ಮಂದ್ರು ಅಂತ ಅಂದ್ಕೊಂಡೋಗಿ ಅವ್ರನ್ನ ದ್ವೇಷ ಮಾಡಿದ್ರೆ, ಅವ್ರನ್ನ ಕೊಚ್ಚಿ ಕೊಂದ್ರೆ ಅದು ದೊಡ್ಡ ಹರಾಮ್ ಅಂತ ನಿಮ್ಮ ಪ್ರಾರ್ಥನಾ ಮಂದಿರಗಳಲ್ಲಿ ಹೇಳಿದ್ರೆ, ಉಳಿದಿದ್ದ ಹಂದಿ ಮಾಂಸ ತಿನ್ಬೇಕೋ ಮತ್ತೊಂದು ಮಾಂಸ ತಿನ್ಬಾರ್ದು ಅನ್ನೋದನ್ನ ಮನೆಯವರಿದ್ದಾರೆ ಹೇಳ್ಕೊಡಕ್ಕೆ. ನೀವು ಹೇಳ್ಕೊಡ್ಬೇಕಾಗಿರೋದು ಪ್ರಾರ್ಥನಾ ಮಂದಿರಗಳಲ್ಲಿ ದೊಡ್ಡ ಹರಾಮ್ ಯಾವುದು, ದೊಡ್ಡ ಹರಾಮ್ ಕೆಲಸ ಯಾವುದು? ಬೇರೆಯವ್ರನ್ನ ಕೊಚ್ಚಿಕೊಳ್ಳೋದು, ಬೇರೆ ಧರ್ಮದವ್ರನ್ನ ದ್ವೇಷ ಮಾಡೋದು. ಈ ಮಾತನ್ನ ಒಬ್ರು ಮೌಲ್ವಿ ಇಲ್ಲಿ ತನಕ ಹೇಳ್ಕೊಟ್ಟಿದ್ದೀರಾ ಪ್ರಾರ್ಥನಾ ಮಂದಿರಗಳಲ್ಲಿ? ನೋ. ಉತ್ತರ ಕೊಡಿ ನೋಡೋಣ. ಎಸ್ ಪ್ಲೀಸ್. ತಾವ್ ಹೇಳ್ತೀರಾ ಇಲ್ಲ ನಾನು ನೀವೇ ಹೇಳ್ತೀರಾ? ಹೇಳ್ಕೊಳ್ಳಿ. ಹೇಳಿ ಪರವಾಗಿಲ್ಲ, ಇಲ್ಲ ನಾನು ಹೇಳ್ತೀನಿ, ನಾನು ಹೋಗ್ತೀನಿ ಬಿಡಿ. ನೋಡಿ, ಈಗ ನೋಡಿ, ಈ ಮಾತು ತುಂಬಾ ನೀವು ಹೇಳ್ತಾರೆ ಏನಂದ್ರೆ, ಮೌಲಿಗಳು ಜುಮ್ಮಾನಲ್ಲಿ 3/4 ಗಂಟೆ 1 ಗಂಟೆ ಅವ್ರದ್ದು ಸ್ಪೀಚ್ ಇರುತ್ತೆ. ಹೌದು, ಏನಂತ? ಆ ಸ್ಪೀಚ್ ನಲ್ಲಿ ಏನಿರುತ್ತೆ ಗೊತ್ತಾ? ಯಾವ ತರ ಜೀವನ ಮಾಡ್ಬೇಕು, ಯಾವ್ದು ಹಲಾಲು, ಯಾವ್ದು ಹರಾಮು, ಮತ್ತೆ ಏನಂದ್ರೆ ನಮ್ಮ ಭಾರತ ಸಂವಿಧಾನ ಏನಿದೆ ಕಣ್ಣಲ್ಲಿ ತಕೋಬಾರ್ದು. ಒಬ್ಬ ಅಮಾಯಕನನ್ನು ಕೊಲ್ದ್ರೆ ಇಡೀ ಪ್ರಪಂಚ ಜನರಿಗೆ ಕೊಲ್ದಂಗೆ ಒಂದೂ ನಾವು ಅಮಾಯಕನ ಕೊಲ್ಬಾರ್ದು. ಅದು ನಮ್ಮ ಧರ್ಮದಲ್ಲಿ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಈಗ ನೋಡಿ ನೋಡಿ ಮೇಡಮ್, ಈಗ ಒಂದ್ ಮಾತು ಹೇಳ್ತೀನಿ. ಅಮಾಯಕರನ್ನು ಕೊಲ್ತಾನಲ್ಲ, ಅವನು ನೋಡಿ, ಅವನು ಹಿಂದೂನು ಅಲ್ಲ, ಅವ್ನು ಮುಸಲ್ಮಾನು ಅಲ್ಲ. ಅಲ್ಲ ಅವನು ಹಿಂದೂನು ಅಲ್ಲ, ಮುಸಲ್ಮಾನು ಅಲ್ಲ, ಅಲ್ಲಲ್ಲ ಹಿಂದೂನು ಅಲ್ಲ, ಡಬಲ್ ಮೇಡಮ್. ನಾನು ಏನ್ ಹೇಳ್ತಾ ಇರೋದು ನೋಡಿ, ಅವನ ಅಮಾಯಕ ಇದ್ರೆ ಕುಂತಿದ್ದವಲ್ಲ, ಅದು ತಪ್ಪವ್ರು. ರೌಡಿಗಳು ಹೊಡೆದಾಡ್ಕೊಂಡು ಸತ್ತಿರೋದು, ರೌಡಿಗಳು ಹೊಡೆದಾಡ್ಕೊಂಡು ಸತ್ತಿರೋದು. ಅವ್ರ ಹೆಸರು ತಕೊಂಡು ರೌಡಿ ಶೀಟರ್ ಸಪೋರ್ಟ್ ತಕೊಂಡು ಶಾಲೆ ಹಾಕೊಂಡು ಬೀದಿಗೆ ಬರೋದು, ಅಮಾಯಕರನ್ನು ಸಾಯಿಸೋದು ಯಾವ ಕಾನೂನು ಹೇಳುತ್ತೆ? ಯಾವ ಧರ್ಮ ಹೇಳುತ್ತೆ ಹೇಳಿ? ನೋಡಿ, ಅಶ್ರಫ್ 30 ಜನ ಗುಂಪು ಕೊಲೆ ಆಗತ್ತೆ, ಮಾಬ್ ಲಿಂಚಿಂಗ್ ಆಗತ್ತೆ. ಹಿಸ್ಟ್ರಿನಲ್ಲಿ ಫಸ್ಟ್ ಕರ್ನಾಟಕದಲ್ಲಿ ಮಾಬ್ ಲಿಂಚಿಂಗ್ ಆಗಿರೋದು ಶುರು ಆಗ್ಬಿಟ್ಟಿದ್ದಾರೆ. ಏನನ್ನ ಒಂದು ಹೆಸರು ತಕೋಬೇಕು, ಅವ್ನು ಹಂಗ್ ಹೇಳ್ದ, ಇವ್ನು ಹಿಂಗ್ ಹೇಳ್ದ, ಇವನು ಸಾಯಿಸ್ಬೇಕು, ಅವ್ರ ಮೇಲೆ ಪ್ಲಾನ್ ಮಾಡ್ತಾ ಇರ್ತಾರೆ ಯಾವ ತರ ಸಾಯಿಸ್ಬೇಕಂತ. ಈಗ ಅವ್ರಿಗೆ ಹರ್ಷ ಏನ್ರಿ ಮಾಡಿದ್ರು ಪಾಷಾ ಅವರೇ? ಹರ್ಷದು ಮೇಡಮ್ ತಪ್ಪು ಮೇಡಮ್. ನಾ ಯಾವತ್ತು ನೋಡಿ, ಯಾರು ಮರ್ಡರ್ ಮಾಡ್ತಾನೆ, ಯಾರು ಕೊಲೆ ಮಾಡ್ತಾನೆ ಸಮರ್ಥನೆ ನಾವು ಮುಸಲ್ಮಾನರು ಮಾಡಲ್ಲ. ಸಮರ್ಥನೆ ಕಾನೂನು ಇದ್ರೆ
ಕಾನೂನು ಅವ್ರಿಗೆ ಸರಿಯಾಗಿ ಪಾಠ ಸಿಕ್ಕತ್ತೆ. ನಿಮ್ಮ ಪ್ರಾರ್ಥನಾ ಮಂದಿರದಲ್ಲಿ ಸಂವಿಧಾನ ಬೋಧನೆ ಮಾಡ್ತಿರೋ ಕುರಾನ್ ಬೋಧನೆ ಮಾಡ್ತಿರೋ? ನೋಡಿ ಸಂವಿಧಾನ ಕುರಾನು ಎರಡು ನಮ್ ಕಣ್ಣು, ನಾನ್ ಕೇಳಿ ಎರಡು ಒಂದು ಕಣ್ಣು. ಕಣ್ಣು ಇಸ್ಲಾಂ ಅಲ್ಲ, ನಮ್ಗೆ ಎರಡು ಮುಖ್ಯ. ಫಸ್ಟ್ ಸಂವಿಧಾನ ಅವಕಾಶ ಕೊಡುತ್ತೆ. ಫಸ್ಟ್ ಸಂವಿಧಾನ ಅವಕಾಶ ಕೊಡುತ್ತೆ. ಧರ್ಮ ಪಾಲನೆ ಮಾಡಕ್ಕೆ ಸಂವಿಧಾನ ಅವಕಾಶ ಕೊಡುತ್ತೆ. ಇಸ್ಲಾಮನ್ನು ಫಾಲೋ ಮಾಡಕ್ಕೆ ಅದಕ್ಕೆ ಸಂವಿಧಾನವನ್ನು ರೆಸ್ಪೆಕ್ಟ್ ಕೊಡ್ತೀವಿ. ನೀವು ರೆಸ್ಪೆಕ್ಟ್ ಕೊಡಲ್ಲ. ನೀವು ಕಾನೂನು ಕೈಯಲ್ಲಿ ತಗೊಳ್ತೀರಾ. ನೀವು ಕಾನೂನು ಕೈಯಲ್ಲಿ ತಗೊಂಡು ಅಮಾಯಕರನ್ನು ಕೊಲ್ತಿರಲ್ಲ. ನೀವು ಅಮಾಯಕರನ್ನು ಕೊಲ್ತಿರಲ್ಲ. ಕಾನೂನು ಕೈಯಲ್ಲಿ ತಗೊಳ್ಳಲ್ಲ. ನೀವು ಯಾಕೆ ಕಾನೂನು ಕೈಯಲ್ಲಿ ತಗೊಳ್ತು? ಸಂವಿಧಾನ ಅಲ್ವಾ ನಿಮ್ಗೆ? ಬ್ರದರ್ಹುಡ್ ಅಂತ ಮುಸ್ಲಿಂ ಬಾಂಧವರ ಬಾಯಲ್ಲೇ ಬರುತ್ತೆ. ಏನಿದು ಬ್ರದರ್ಹುಡ್ ಅಂದ್ರೆ? ಅಲ್ಲದೆ ಧರ್ಮದವ್ರನ್ನ ಕೊಲ್ಲೋದು, ಅವ್ರನ್ನ ಹೊಗಳ್ಕೊಳ್ಳೋದು ಮಾತ್ರ ಬ್ರದರ್ಹುಡ್ ಅಲ್ಲ ಅಲ್ವಾ? ಸಾದಿಕ್ ಒಂದ್ ನಿಮಿಷ ಸಾದಿಕ್, ಕುರಾನ್ ಹೇಳುತ್ತೆ ಯಹೂದಿಗಳನ್ನು ಕ್ರೈಸ್ತರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಬೇಡಿ. ಕುರಾನ್ ಹೇಳುತ್ತೆ ಕರುವನ್ನು ಆರಾಧಿಸಿ ಪೂಜಿಸುವವರನ್ನು ಕೊಲ್ಲಿರಿ. ಇದು ಸಂವಿಧಾನ ಬೋಧನೆ. ನೀವು ಫೇಸ್ಬುಕ್ ಲೈವ್ ನಲ್ಲಿ ಆ ಬೇರೆ ಟೈಮ್ ಬರುತ್ತೆ, ಕುತ್ಕೊಂಡು ಮಾತಾಡೋಣ. ಪ್ರಾರ್ಥನಾ ಮಂದಿರದಲ್ಲಿ ಸಂವಿಧಾನ ನಿಮ್ ಬಾಯಿಂದ ಹೇಳ್ಬಾರ್ದು, ರಾಮಾಯಣನು ಹೇಳ್ಬಾರ್ದು. ರಾಮಾಯಣ ಗೀತ ಹೆಸರು ತಗೋಬೇಡಿ. ನೀವು ಬಾಯಿಂದ ಗೀತ ಹೆಸರು ತಗೋಬೇಡಿ, ಪುರಾಣ ಹೆಸರು ತಗೋಬೇಡಿ. ನೀವೆಲ್ಲ ಕ್ರಿಮಿನಲ್ಸ್. ನೀವೆಲ್ಲ ಅಮಾಯಕರನ್ನು ಸಾಯ್ತವ್ರು ನೀವು. ಸಲುವಾಗಿ ಈಗ ಅವ್ರು ಹೇಳ್ತಾ ಇದ್ದಾರೆ, ಶಾಂತಿ ಬೋಧನೆ ಮಾಡ್ತೀರಿ. ಈಗ ಅವ್ರು ಹೇಳ್ತಾ ಇದಾರಲ್ಲ, ನೀವೇ ಮಾಡ್ತಾರೆ. ಶಾಂತಿಯಾಗಿರ್ಬಾರ್ದು ಅಂತ ಒಂದು ಷಡ್ಯಂತ್ರ ನಡೀತಾ ಇದೆ. ಕುರಾನ್ ಹೇಳುತ್ತೆ ಒಬ್ಬರನ್ನು ಕೊಲ್ಲಿರಿ ಅಂತ. ಇವ್ರು ಯಾವ ಬೋಧನೆ ಮಾಡ್ತಾರೆ? ಸಾದಿಕ್ ಉತ್ತರ ಕೊಡ್ಬೇಕು. ಸಾದಿಕ್ ಉತ್ತರ ಕೊಡ್ಬೇಕು. ಸಾದಿಕ್ ಉತ್ತರ ಕೊಡಿ. ಒಬ್ಬರನ್ನ ಕೊಲ್ಲಿರಿ ಅಂತ ಹೇಳಿ ಕುರಾನ್ ಒಬ್ಬರನ್ನ ಅವ್ರು ಉತ್ತರ ಕ್ರಿಮಿನಲ್ಸ್ ಯಾರು? ಕ್ರಿಮಿನಲ್ಸ್ ಯಾರು? ಈಗ ನೋಡಿ, ಕ್ರಿಮಿನಲ್ಸ್ ಯಾರು? ಯಾರು ಅಮಾಯಕರು ಕಾನೂನು ಕೈಯಲ್ಲಿ ತಗೊಳ್ಳೋನು